Hi, dear students. Welcome back to ABG Spoken English classes. Today we are going to see the question answers of the lesson number 1 Introduction to History. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಮೊದಲ ಪಾಠ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳಗಳನ್ನು ತುಂಬಿ. ದ ಫಸ್ಟ್ ಕ್ವಶನ್ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ ಈಸ್ ಹೆರೋಡೋಟಸ್. ಇಲ್ಲಿ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ದ ಫಾದರ್ ಆಫ್ ಹಿಸ್ಟ್ರಿ ಈಸ್ ಹೆರೋಡೋಟಸ್. The second one is Sir William Jones. Sir William Jones established the Asiatic Society. Who established Asiatic Society? Sir William Jones. Third question. Iga main question number 2. Answer the following in a sentence each. Answer the following questions in a sentence each. The first question is what is history? ಇತಿಹಾಸ ಅಂದರೆ ಏನು? ಇತಿಹಾಸ ಎಂದರೇನು? The answer is the systematic presentation of past events is called history. ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ಭೂತಕಾಲದ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳುವಂಥದ್ದಕ್ಕೆ ನಾವು ಇತಿಹಾಸ ಎಂದು ಕರೆಯುತ್ತೇವೆ. ಸೊ ಈಗ ಎರಡನೇ ಪ್ರಶ್ನೆ ನೋಡೋಣ. ಹೂ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ? ಇತಿಹಾಸದ ಪಿತಾಮಹ ಯಾರು? ಟು ವಿಚ್ ಕಂಟ್ರಿ ಡಸ್ ಹಿ ಬಿಲಾಂಗ್ಸ್ ಟು? ಹಾಗಾದರೆ ಅವನು ಯಾವ ದೇಶಕ್ಕೆ ಸೇರಿದವನು? ಉತ್ತರ ಹೆರೋಡೋಟಸ್ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ. ಇಲ್ಲಿ ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಅವನು ಗ್ರೀಸ್ ದೇಶಕ್ಕೆ ಸೇರಿದವನು. ಇನ್ನು ಮೂರನೆಯ ಪ್ರಶ್ನೆ. ವೈ ದೇರ್ cannot be a history without sources? ಎಲ್ಲಿ ಒಂದು ಸೋರ್ಸಸ್ಗಳಿಲ್ಲ, ಮೂಲಾಧಾರಗಳಿಲ್ಲ, ಅಲ್ಲಿ ಇತಿಹಾಸವಿಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಹಿಸ್ಟಾರಿಕಲ್ ಎವಿಡೆನ್ಸಸ್ ಅಂದರೆ ಐತಿಹಾಸಿಕ ಸಾಕ್ಷ್ಯಾಧಾರಗಳು ಆರ್ ನೆಸಸರಿ ಬಹಳ ಅವಶ್ಯಕವಾಗಿರ್ತಕ್ಕಂಥವುಗಳು. ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ ಅವು ಇತಿಹಾಸಕ್ಕೆ ಭಾಳಷ್ಟು ಅಧಿಕೃತವಾಗಿ ಮತ್ತು ನಿರ್ದಿಷ್ಟವಾಗಿ ಬೇಕಾಗಿರುವಂತಹ ಒಂದಿಷ್ಟು ಸಾಕ್ಷ್ಯಾಧಾರಗಳು. ಅದರಿಂದ ಮಾತ್ರ ಇತಿಹಾಸ ರಚನೆ ಮಾಡಲಿಕ್ಕೆ ಆಗತ್ತೆ, ಇಲ್ಲಾಂದರೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ಒನ್ ಕ್ಯಾನಾಟ್ ಕನ್ಸ್ಟ್ರಕ್ಟ್ ಹಿಸ್ಟ್ರಿ ವಿದೌಟ್ ಸೋರ್ಸಸ್. ಮೂಲಾಧಾರಗಳು ಇಲ್ಲದೆ ಯಾರೂ ಇತಿಹಾಸವನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕಟ್ಟುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಈಗ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಲಿಸ್ಟ್ ದ ಹಿಸ್ಟಾರಿಕಲ್ ಸೋರ್ಸಸ್. ಹಾಗಾದರೆ ಐತಿಹಾಸಿಕ ಮೂಲಾಧಾರಗಳು ಯಾವುವು ಅಂತ ಕೇಳಲಾಗಿದೆ. ಸೊ ಉತ್ತರ ಇಲ್ಲಿದೆ. ಲಿಟರರಿ ಸೋರ್ಸಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ಬೋದು. ಸಾಹಿತ್ಯಿಕ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳಿ ಕರಿತೇವೆ. ಪುರಾತತ್ವ ಆಧಾರಗಳು ಎಂದು ನಾವು ಇವುಗಳನ್ನು ಕರೆಯಬಹುದು. ಹಾಗಾದರೆ ಈಗ ನಾವು ಐದನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಆರ್ ದ ಆರ್ಕಿಯಾಲಜಿಕಲ್ ರಿಸೋರ್ಸಸ್? ಪುರಾತತ್ವ ಆಧಾರಗಳು ಎಂದರೇನು ಅನ್ನುವಂಥ ಪ್ರಶ್ನೆ ನೋಡ್ತಾ ಇದ್ದೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದ ಫಿಫ್ತ್ ಕ್ವಶನ್. ವಾಟ್ ಆರ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್? ಪುರಾತತ್ವ ಆಧಾರಗಳು ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಆನ್ಸರ್ ಈಸ್ ದ ಫಿಸಿಕಲ್ ರಿಮೇನ್ಸ್. ಭೌತಿಕವಾಗಿ ಉಳಿದಿರುವಂತಹ ಏನು ಒಂದಿಷ್ಟು ಆಧಾರಗಳಿವೆ ಅಥವಾ ಭೌತಿಕವಾಗಿ ಉಳಿದಿರ್ತಕ್ಕಂತಹ ಒಂದಿಷ್ಟು ಸಾಕ್ಷ್ಯಾಧಾರಗಳು ಇದಾವೆಲ್ಲ ಅವು ದ ಫಿಸಿಕಲ್ ರಿಮೇನ್ಸ್ ಆರ್ ರ್ಯೂನ್ಸ್ ಆಫ್ ದ ಥಿಂಗ್ಸ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ದ ಸ್ಟ್ರಕ್ಚರ್ಸ್. ಈಗಾಗಲೇ ಏನು ಒಂದು ಭೂತಕಾಲದಲ್ಲಿ ಭಾಳಷ್ಟು ಸ್ಟ್ರಕ್ಚರ್ಗಳನ್ನು ಕಟ್ಟಿದ್ರು. ಆ ಸ್ಟ್ರಕ್ಚರ್ಗಳನ್ನ ಕಟ್ಟಿದಾಗ ಉಳಿದಿರ್ತಕ್ಕಂಥ ಏನು ಸ್ಟ್ರಕ್ಚರ್ಗಳಿವೆ ಅವುಗಳ ಮೂಲಕ ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ ದ ಪಾಸ್ಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಅವುಗಳನ್ನು ನಾವೆಂದು ಕರಿಬೋದು? ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂಥೇಳಿ ನಾವು ಕರಿಬೋದು. ಎಕ್ಸಾಂಪಲ್ ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್, ಮಾನ್ಯುಮೆಂಟ್ಸ್.
ಸೊ ನೆಕ್ಸ್ಟ್ ನೋಡೋಣ, ನೇಮ್ ದ ಹಿಸ್ಟರಿ ಹೂ ಸ್ಟಡಿಡ್ ಇಂಡಾಲಜಿ. ಇಲ್ಲಿ ಭಾರತದ ಒಂದು ಏನು ಇತಿಹಾಸ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಅನ್ನುವಂಥ ಪ್ರಶ್ನೆ. ಭಾರತೀಯ ಶಾಸ್ತ್ರವನ್ನು ಕುರಿತು ಅಧ್ಯಯನ ನಡೆಸಿದ ಇತಿಹಾಸಕಾರರನ್ನು ಹೆಸರಿಸಿ. ನೇಮ್ ದ ಹಿಸ್ಟ್ರಿ ಹೂ ಸ್ಟಡಿಡ್ ಇಂಡಾಲಜಿ ಅಂತಕ್ಕಂಥದ್ದು ಉತ್ತರ. ಇಲ್ಲಿ ಸರ್ ವಿಲಿಯಂ ಜೋನ್ಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡೋಣ, ಈಗ ಇಲ್ಲಿ ನಮಗೆ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ ಅನ್ನು ಕೊಟ್ಟಿದ್ದಾರೆ. ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಇಲ್ಲಿದೆ. ಒಂದು ಪ್ರಶ್ನೆ ಇದೆ, ರೈಟ್ ಅ ನೋಟ್ ಆನ್ ಅಬೆ ಡುಬಾಯ್ಸ್. ಅವರ ಬಗ್ಗೆ ನೀವು ಇಲ್ಲಿ ಟಿಪ್ಪಣಿ ಬರಿಬೇಕು ಅಂತ ಇದೆ. ಓಕೆ, ಇಲ್ಲಿದೆ ನೋಡಿ. ಅಬೆ ಡುಬಾಯ್ಸ್ ವಾಸ್ ಅ ಫ್ರೆಂಚ್ ಮಿಷನರಿ. ಇವರು ಫ್ರೆಂಚ್ ದೇಶದ ಒಬ್ಬ ಮಿಷನರಿಯಾಗಿದ್ದರು. ಹೂ ಕೇಮ್ ಟು ಇಂಡಿಯಾ, ಯಾರು ಭಾರತಕ್ಕೆ ಬಂದಿದ್ದರು. ಆ್ಯಂಡ್ ಸೆಟಲ್ಡ್ ಆ್ಯಟ್ ಗಂಜಾಮ್ ನಿಯರ್ ಶ್ರೀರಂಗಪಟ್ಟಣ. ಇವರು ಗಂಜಾಮ್ ಅಂದರೆ ಶ್ರೀರಂಗಪಟ್ಟಣದ ಹತ್ತಿರ ಇರ್ತಕ್ಕಂಥ ಗಂಜಾಮ್ನಲ್ಲಿ ಇವರು ಉಳ್ಕೊಂಡಿದ್ರು. ಹಿ ಅಡಾಪ್ಟೆಡ್ ದ ಲೋಕಲ್ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ರೂಢಿಗಳನ್ನ ಇವರು ಅಡಾಪ್ಟ್ ಮಾಡಿಕೊಂಡಿದ್ರು. ಆ್ಯಂಡ್ ಲಿವ್ಡ್ ಲೈಕ್ ಅ ಸೇಸ್. ಅವರು ಒಬ್ಬ ಸೇಸ್ನಂತೆ ಅಥವಾ ಒಬ್ಬ ಸನ್ಯಾಸಿಯಂತೆ ಬದುಕಿದ್ರು. ದ ಲೋಕಲ್ ಪೀಪಲ್ ಕಾಲ್ಡ್ ಹಿಮ್ ದೊಡ್ಡ ಸ್ವಾಮಿ. ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರು ಅವನನ್ನು ದೊಡ್ಡ ಸ್ವಾಮಿ ಅಂಥೇಳಿ ಕರಿತಾ ಇದ್ದರು. ಹಿ ರೋಟ್ ಅ ಬುಕ್ ಹಿಂದೂ ಮ್ಯಾನರ್ಸ್. ಅವರು ಒಂದು ಪುಸ್ತಕವನ್ನು ಬರೆದರು. ಅದು ಹಿಂದೂ ಮ್ಯಾನರ್ಸ್ ಅಥವಾ ಹಿಂದೂ ರೀತಿ ನೀತಿಗಳು ಎನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್. ಮತ್ತು ಅವರು ಹಿಂದೂಗಳ ಒಂದು ರೂಢಿಗಳನ್ನು ಮತ್ತು ಆಚರಣೆಗಳ ಬಗ್ಗೆ ಬರೆದಿದ್ದಾರೆ. ಇನ್ ದಿಸ್ ಬುಕ್ ಹಿ ಹ್ಯಾಸ್ ರಿಟನ್ ಅಬೌಟ್ ದ ಕಸ್ಟಮ್ಸ್, ವ್ಯಾಲ್ಯೂಸ್, ಥಾಟ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಆ್ಯಂಡ್ ವರ್ಣಾಶ್ರಮ ಸಿಸ್ಟಮ್ ಆಫ್ ಇಂಡಿಯಾ. ಈ ಒಂದು ಪುಸ್ತಕದಲ್ಲಿ ಅವರು ಕಸ್ಟಮ್ಗಳ ಬಗ್ಗೆ, ರೂಢಿಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ವಿಚಾರಗಳ ಬಗ್ಗೆ, ಆಚಾರಗಳ ಬಗ್ಗೆ ಅಥವಾ ಹಬ್ಬಗಳ ಬಗ್ಗೆ, ವರ್ಣಾಶ್ರಮದ ಪದ್ಧತಿಯ ಬಗ್ಗೆ ಬರೆದಿದ್ದಾರೆ. ಹಿ ಟರ್ನ್ ಟು ಫ್ರಾನ್ಸ್ ಆಫ್ಟರ್ ಲಿವಿಂಗ್ ಹಿಯರ್ ಫಾರ್ 24 years. 24 ವರ್ಷಗಳು ಬದುಕಿದ ನಂತರದಲ್ಲಿ ಅವರು ಮತ್ತೆ ಫ್ರಾನ್ಸ್ಗೆ ಮರಳಿದರು ಅಂತಕ್ಕಂಥದ್ದು. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಇದೆ. ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ಕಾಲಮ್ ಬಿ. ಫಸ್ಟ್ ಒನ್ ಈಸ್ ಕಾಳಿದಾಸ, second one is Max Muller, third one is James Mill, William Jones. The first answer is Shakuntala. Kalidasa, Shakuntala. Max Muller, Sacred Book of East, and James Mill, History of India. Fourth one, the Asiatic Society, established by William Jones. The ಕೊನೆಯದಾಗಿರ್ತಕ್ಕಂಥ ಒಂದು ಪ್ರಶ್ನೆ, it is the last question in this text or in this lesson. ವೈ ಡು ವಿ ನೀಡ್ ಹಿಸ್ಟ್ರಿ ಡಿಸ್ಕಸ್. ನಮಗೆ ಇತಿಹಾಸ ಏಕೆ ಬೇಕು ಎಂಬುದನ್ನು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡೋಣ. ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ಸ್ ಡಿಡ್ ನಾಟ್ ಹ್ಯಾವ್ ಮೆಮರಿ ಆಟ್ ಆಲ್. ಮನುಷ್ಯನಿಗೆ ಸ್ಮರಣೆ ಇಲ್ಲದೆ ಹೋದರೆ ಏನಾಗುತ್ತೆ. ಹಿ ವುಡ್ ಹ್ಯಾವ್ ಕಮಿಟೆಡ್ ದ ಸೇಮ್ ಮಿಸ್ಟೇಕ್ಸ್ ಅಗೇನ್. ಅವೇ ಸಮಸ್ಯೆಗಳನ್ನು ಏನು ಮಾಡ್ತಾನೆ, ಮರಳಿ ಮಾಡ್ತಾನೆ, ಅದೇ ತಪ್ಪುಗಳನ್ನು ಮಾಡ್ತಾನೆ. ಅಗೇನ್ ಆ್ಯಂಡ್ ಅಗೇನ್, ಮತ್ತೆ ಅದನ್ನೇ ಒಂದು ತಪ್ಪುಗಳನ್ನ ಮಾಡ್ತಾನೆ. ಇನ್ ದಿಸ್ ಕೇಸ್ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ನಾಟ್ ಪಾಸಿಬಲ್. ಈ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಹೋದರೆ ಅವನು ಪ್ರಗತಿ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನೀಡೆಡ್ ಮೆಮರಿ ಟು ಪ್ರೋಗ್ರೆಸ್. ಇಲ್ಲಿ ಪ್ರಗತಿಗಾಗಿ ಮನುಷ್ಯನಿಗೆ ಸ್ಮರಣೆ ಅಗತ್ಯವಾಗಿದೆ. ಶೋ ಅ ಸೊಸೈಟಿ ಆರ್ ಅ ನೇಷನ್. ಅದು ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಆಗಿರಬಹುದು. ನೀಡ್ಸ್ ಮೆಮರಿ, ಸ್ಮರಣೆ ಅವಶ್ಯವಾಗಿದೆ. ಟು ಪ್ರೋಗ್ರೆಸ್ ಇಟ್ ಈಸ್ ಇನ್ವೆಟಿಬಲ್. ಇದು ಭಾಳಷ್ಟು ಅವಶ್ಯವಾಗಿದೆ. ದೆನ್ ವಾಟ್ ಕ್ಯಾನ್ ಅಜ್ಯೂಮ್ ಆ್ಯಸ್ ಮೆಮರಿ ಫಾರ್ ಅ ಸೊಸೈಟಿ ಆರ್ ನೇಷನ್. ಆಮೇಲೆ ಇಲ್ಲಿ ನಮಗೆ ಒಂದು ದೇಶವನ್ನು, ಸಮಾಜವನ್ನು ಕಟ್ಟಬೇಕಾದ್ರೆ ನಮಗೆ ಮೆಮರಿ ಬಹಳ ಅವಶ್ಯವಾಗಿದೆ. ದ್ಯಾಟ್ ಈಸ್ ಹಿಸ್ಟ್ರಿ. ಅದು ಇತಿಹಾಸ. ಎಸ್, ಲೈಕ್ ಮೆಮರಿ ಸರ್ವ್ಸ್ ಹ್ಯೂಮನ್ ಟು ಸರ್ವೈವ್ ಹಿಸ್ಟ್ರಿ. ಇವತ್ತು ಮನುಷ್ಯ ಬದುಕಬೇಕಾದ್ರೆ ಇತಿಹಾಸವನ್ನು ತಿಳ್ಕೊಂಡಿರ್ಬೇಕಂತಕ್ಕಂಥದ್ದು. ಸರ್ವಿಸ್ ಆ್ಯಸ್ ಅ ಮೆಮರಿ ಫಾರ್ ಅ ಸೊಸೈಟಿ, ನೇಷನ್ ಆ್ಯಂಡ್ ಓಲ್ಡ್ ವರ್ಲ್ಡ್. ಇವತ್ತು ಜಗತ್ತಿಯಾದ ಒಂದು ಮೆಮರಿ, ಸ್ಮರಣೆ ಇರ್ತಕ್ಕಂಥದ್ದು. ಆ ಸ್ಮರಣೆಯ ಒಂದು ಸೇವೆಯನ್ನು ಸಲ್ಲಿಸಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಇಲ್ಲಿದೆ. ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ಗುಡ್ ಆ್ಯಂಡ್ ರಾಂಗ್ ಡಿಸಿಷನ್ಸ್ ಟೇಕನ್ ಬೈ ದ ಹ್ಯೂಮನ್ ಬೀಯಿಂಗ್ಸ್. ಇತಿಹಾಸ ಅಂದರೆ ಏನು ಅಂದರೆ ಒಳ್ಳೆಯ ಮತ್ತು ಕೆಟ್ಟ ನಿರ್ಧಾರಗಳ ಒಂದು
ಮತ್ತು ಜಾಯ್ಫುಲ್ ಆ್ಯಂಡ್ ಸಾರೋಫುಲ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಅವರ್ ಆನ್ಸೆಟರ್ಸ್. ಇಲ್ಲಿ ಆನಂದದ ಮತ್ತು ದುಃಖದ ಒಂದು ಅನುಭವಗಳನ್ನು ಹೊಂದಿರುವಂತಹ ಮತ್ತು ಯಾವ ಸಮಸ್ಯೆಗಳನ್ನು ನಮ್ಮ ಆನ್ಸೆಟರ್ಸ್ ಅಂದರೆ ಪೂರ್ವಜರು ಅವರು ಯಾವ ಒಂದು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು. ಆ್ಯಂಡ್ ಬಿಸೈಡ್ಸ್ ಇಟ್ ವಾನ್ಸ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಹೌದು, ಅದೇ ರೀತಿಯಾಗಿ ನಾವು ಮುಂದೆ ಎಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಇತಿಹಾಸ ನೋಡಿ ಕಲಿಬೇಕಾಗತ್ತೆ. The principles, values and ideologies of our ancestors in the history will be a model and guided force for their descendants. ಇಲ್ಲಿ ನಮ್ಮ ಒಂದು ತತ್ವಗಳು ಅವರು ಅನುಸರಿಸಿರ್ತಕ್ಕಂಥ ತತ್ವಗಳು, ಮೌಲ್ಯಗಳು ಮತ್ತು ಕಲ್ಪನೆಗಳು ಏನಿದ್ದಾವೆ ಅವು ನಮ್ಮ ಒಂದು ಗೈಡ್ ಆಗ್ತವೆ, ನಮ್ಮ ಮಾರ್ಗದರ್ಶಕರ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು. ಫೋರ್ಸ್ ಫಾರ್ ದ ಡಿಸ್ಕೆಂಡೆನ್ಸ್, ದೇರ್ ವ್ಯಾಲೋರ್, ಅಡ್ವೆಂಚರಸ್ ಆ್ಯಂಡ್ ಪೆಟ್ರಿಯಾಟಿಸಮ್ ಆ್ಯಂಡ್ ದ ಸಕ್ರಿಫೈಸಸ್ ವಿಲ್ ಇನ್ಸ್ಪೈರ್ ದ ನೆಕ್ಸ್ಟ್ ಜನರೇಷನ್ಸ್. ಅವು ಏನು ಮಾಡ್ತವೆ ಅಂದರೆ ನಮಗೆ ಮುಂದಿನ ಒಂದು ಜನಾಂಗದವರಿಗೆ ಇನ್ಸ್ಪೈರ್ ಆಗಿರ್ತವೆ, ಪ್ರೋತ್ಸಾಹವನ್ನು ಮತ್ತು ಸ್ಫೂರ್ತಿಯನ್ನು ತುಂಬತಕ್ಕಂಥವುಗಳಾಗಿವೆ. ಮೋರ್ ಓವರ್, ಬೈ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್, ಹಿಸ್ಟ್ರಿ ಆಫ್ ರೋಸಸ್ ದ ಫೀಲಿಂಗ್ ಆ್ಯಂಡ್ ಪ್ರೈಡ್ ಆ್ಯಂಡ್ ಆನರ್ ಫಾರ್ ಅವರ್ ನೇಷನ್ ಆ್ಯಂಡ್ ದ ವರ್ಲ್ಡ್ ಆಟ್ ಲಾರ್ಜ್. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಇದನ್ನು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದನ್ನು ಸರಿ ಮಾಡಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಇದನ್ನು ಈಗ ನೀವು ಬರೆಯಲು ಯೋಗ್ಯವಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.